ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಜೋಡಿ ನಂಬರ್ 1 ಜೀ ಕನ್ನಡ ಚಾನಲ್ನಲ್ಲಿ ರಿಯಾಲಿಟಿ ಶೋ ಒಂದು ಜೋಡಿ ನಂಬರ್ 1 ಅಂತೇಳಿ ಬರ್ತಾ ಇದೆ. ಸೊ ಗಂಡ ಹೆಂಡ್ತಿನ ಕರೆಸ್ಬಿಟ್ಟು ಇಲ್ಲಿ ಮೊದಲಿಗೆ ಅವರ ಪರಸ್ಪರ ಅನ್ಯೂನ್ಯತೆ ಬಗ್ಗೆ, ಸೊ ಅವ್ರು ಹೇಗಿದ್ದಾರೆ ಜೀವನದಲ್ಲಿ, ಹಾಗೆಯೇ ಒಬ್ರನ್ನೊಬ್ಬರು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸೊ ಸ್ಪಷ್ಟವಾಗಿ ತೋರಿಸಿದ್ರು. ಆದರೆ ಈ ಒಂದು ಎಪಿಸೋಡ್ ಇದೆಯಲ್ಲ, ಸೊ ಇದು ಎಲ್ಲರ ಮನಸ್ಸಿಗೆ ಬೇಸರ ತರುವಂತ ಇದೆ. ಸೊ ಯಾಕೆಂತ ಹೇಳಿದ್ರೆ ಒಬ್ಬರೊಬ್ಬರು ಓಪನ್ ಆಗಿ ಮಾತಾಡಿದ್ದಾರೆ. ನೀನು ಹೇಗಿರ್ತೀಯ, ಹೇಗೆ ನಡ್ಕೊತೀಯ ನನ್ನ ಜೊತೆ, ಸೊ ಯಾವ ರೀತಿ ನೀನು ನನಗೆ ಟ್ರೀಟ್ ಮಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ಒಬ್ರಿಗೊಬ್ಬರು ಓಪನ್ ಆಗಿ ಮಾತಾಡಿದ್ದಾರೆ. ಸೊ ಎಲ್ರಿಗೂ ಕೂಡ ಬೇಸರ ತರುವಂತಿತ್ತು. ಒಬ್ಬರು ಕಾಂಪ್ರಮೈಸ್ ಆದರೆ ಇನ್ನೊಬ್ಬರು ಕೂಡ ದಯವಿಟ್ಟು ನನಗೆ ಆ ರೀತಿ ಮಾಡಬೇಡ, ಈ ಥರ ಎಲ್ಲ ನಿನ್ನಿಂದ ಹಿಂಸೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕಳವಳನ್ನು ಕೂಡ ವ್ಯಕ್ತಪಡಿಸಿರೋದು. ಸೊ ನೀವು ಪ್ರೋಮೋ ಈಗಾಗಲೇ ಜೀ ಕನ್ನಡದಲ್ಲಿ ನೋಡಿದ್ದೀರಲ್ವ. ಸೊ ಇನ್ನು ಬಾಳು ಬೆಳಗುಂದಿ ಅವರ ವೈಫ್ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಈ ರೀತಿ ಎಲ್ಲ ವರ್ಡ್ಸ್ಗಳನ್ನ ನನ್ನ ಬಗ್ಗೆ ನೀನು ಮಾತಾಡ್ತೀಯ ಅನ್ನೋದ್ರ ಬಗ್ಗೆ ಕೂಡ ಅವರು ಕೂಡ ಹೇಳಿದ್ರು. ಸೊ ಅದಕ್ಕೆ ಬಾಳು ಬೆಳಗುಂದಿಯವರು ಇದು ಜೋಡಿ ನಂಬರ್ 1 ಅಲ್ಲ, ಬದುಕು ಜಟಗಾ ಬಂಡಿ ಅಂತಲೂ ಕೂಡ ಹೇಳಿದರು. ಸೊ ಹಾಗೆಯೇ ಇನ್ನು ಇದ್ರ ಬಗ್ಗೆ ಜನರ ಅಭಿಪ್ರಾಯ ಸೊ ನೋಡೋದಾದರೆ, ಸೊ ಕಮೆಂಟ್ಸ್ನಲ್ಲಿ ಏನೆಲ್ಲ ಹೇಳಿದ್ದಾರೆ, ಜನರು ಇದಕ್ಕೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸೊ ನಾನಿವಾಗ ಸ್ಕ್ರೀನ್ನಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಏನಂತ ಹೇಳಿದ್ದಾರೆ ಅಂತ ನೋಡೋದಾದರೆ, ಒಂದು ಡಿವೋರ್ಸ್ ಕನ್ಫರ್ಮ್ ಆಫ್ಟರ್ ಪ್ರೋಗ್ರಾಮ್. ಯಪ್ಪ, TRPಗೋಸ್ಕರ ಏನೆಲ್ಲ ಮಾಡ್ತಾರೆ. ಸೊ ಒಂದಾಗಿ ಬನ್ನಿ, ಬೇರಾಗಿ ಹೋಗಿ, ಡೈವರ್ಸ್ಗಾಗಿ ಸಂಪರ್ಕಿಸಿ, ಬದುಕು ಗುಟ್ಕಾ ಬಂಡಿ. TRPಗೆ ಏನೇನು ಡೌ ಮಾಡ್ತಾರೆ ಗುರು ಇವರು. ಇದು ಜೋಡಿ ನಂಬರ್ 1 ಅಥವಾ ಬದುಕು ಜಟಗಾ ಬಂಡಿ. ಮಾಳವಿಕಾ ಸೊ ಏನೇನೆಲ್ಲ ಬ್ಯಾಡ್ ವರ್ಡ್ಸ್ನ ಹಾಕಿಬಿಟ್ಟು ಕಮೆಂಟ್ಸ್ನ ಹಾಕಿದ್ದಾರೆ. ಜೋಡಿ ನಂಬರ್ 1 ಅಲ್ಲ, ಡೈವರ್ಸ್ ಕೊಡಿಸೋ ವೇದಿಕೆನೇ ಸರಿ. ಸೊ ಜೋಡಿ ನಂಬರ್ 1 ಅಲ್ಲ, ಜಗಳ ಇಡೋದ್ರಲ್ಲಿ ನಂಬರ್ 1. ಸೊ ಒಟ್ಟಿನಲ್ಲಿ ಬಂದಿರೋ ಜೋಡಿಗಳನ್ನ ಬೇರೆ ಬೇರೆ ಮಾಡೋ ತನಕ ನಿಮಗೆ ಸಮಾಧಾನ ಇಲ್ಲ. ಈ ಶೋ ಮುಗಿಯೋ ಅಷ್ಟರಲ್ಲಿ ಡಿವೋರ್ಸ್ ಆಗೋದು ಗ್ಯಾರಂಟಿ. ಜೋಡಿ ನಂಬರ್ 1 ಅಲ್ಲ, ಬದುಕು ಜಟಗಾ ಬಂಡಿ. ಸೊ ನನಗೆ ಒಂದು ಡೌಟ್, ಇದು ಜೋಡಿ ನಂಬರ್ 1 ಅಥವಾ ಬದುಕು ಜಟಗಾ ಬಂಡಿನ ಅಂತೇಳಿ. ಜೋಡಿ ನಂಬರ್ 1 ಅಲ್ಲ ಸ್ವಾಮಿ, ಇದು ಒಳ್ಳೆ ಬದುಕು ಜಟಗಾ ಬಂಡಿ ಥರ ಇದೆ. ಇದೆಲ್ಲ ಏನು ಶೋ ನೀವುಗಳೇ ಬೇರೆ ಮಾಡೋ ಥರ ಇದೆ ಈ ಪ್ರೋಗ್ರಾಮ್. ಡೈವರ್ಸ್ ಬೇಕಾದರೂ ಅರ್ಜೆಂಟ್ ಆಗಿ ಜೀ ಕನ್ನಡ ಚಾನಲ್ನಲ್ಲಿ ಬರುವ ಜೋಡಿ ನಂಬರ್ 1 ಪ್ರೋಗ್ರಾಮ್ನ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್. TRPಗೋಸ್ಕರ ಗಂಡ ಹೆಂಡತಿ ಬೇರೆ ಮಾಡೋಕ್ಕೂ ರೆಡಿ ಈ ಜೀ ಕನ್ನಡ ಚಾನಲ್. ಲೋಫರ್ ನನ್ನ ಮಕ್ಕಳು. ಸೊ ಹೈಕೋರ್ಟ್ ಜೀ ಕನ್ನಡ ಸೊ ಅಂತ ಹೇಳಿ ಹಾಕಿದ್ದಾರೆ. ಸೊ ತುಂಬ ಬ್ಯಾಡ್ ವರ್ಡ್ಸ್ಗಳನ್ನೆಲ್ಲ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಬರ್ತಿತ್ತು. ಸೊ ಹೀಗೆ ಇರ್ತಾರೇನೋ ಹೊಂದಾಣಿಕೆ ಆಗಿ ಅನ್ನೋ ಥರ ಎಲ್ಲ ಬಿಂಬಿಸಿದ್ರು ಅಲ್ವಾ. ಸೊ ಈಗ ಎಲ್ಲರ ನಿಜ ಬಣ್ಣ ಬಯಲಾಗಿದೆ. ಸೊ ಇದರಿಂದ ಎಲ್ಲರೂ ಕೂಡ ಇವನ್ನು ನೀವು ನೋಡ್ಬೋದು, ಬಾಳು ಬೆಳಗುಂದಿ ಸೊ ಅವರು ಕೂಡ ಹೇಳಿದ್ರು ಇದು ಬದುಕು ಜಟಗಾ ಬಂಡಿ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಅಂತೇಳಿ. ಏಕೆಂದರೆ ಅಷ್ಟೊಂದು ವರ್ಸ್ಟಾಗಿ ಒಬ್ಬರ ಮನಸ್ಸನ್ನು ಒಬ್ಬರು ಓಪನ್ ಆಗಿ ಮಾತಾಡಿದ್ದಾರೆ. ಸೊ ಜಗಳ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಸೊ ಇದರಿಂದ ಕಾಂಪ್ರಮೈಸ್ ಆಗ್ತಾರೋ ಇಲ್ವೋ ಅನ್ನೋದನ್ನ ನಾವು ಪ್ರೋಗ್ರಾಮ್ ನೋಡಬೇಕಾಗಿದೆ. ಮತ್ತು ಕಮೆಂಟ್ಸ್ಗಳು ನೋಡಿದ್ರೆ ಇಟ್ಸ್ ಟೈಮ್ ಟು ಅನ್ಫಾಲೋ ದಿಸ್ ಅಕೌಂಟ್. ಸೊ ಇವರು TRP ಅವರ ಮನೆ ಹಾಳು ಮಾಡ್ತಿದ್ದಾರೆ, ಇದೊಂದು ತುಕಾಲಿ ಚಾನಲ್ ಅಂತೆಲ್ಲ ಹಾಕಿದ್ದಾರೆ. ಸೊ ಬಣ್ಣ ಹಚ್ಕೊಂಡು ಪ್ರೋಗ್ರಾಮ್ಗೋಸ್ಕರ, ಚಾನಲ್ಗೋಸ್ಕರ, ಒಳ್ಳೆ ಫೇಮ್ ಬರೋಕ್ಕೋಸ್ಕರ ಹಾಡೋದಲ್ಲ. ಸೊ ನಿಜ ಬಣ್ಣ ಈಗ ಗೊತ್ತಾಗಿದೆ. ಇದೇ ನಿಜನಾ ಅಥವಾ ಸುಳ್ಳು ಅಂದರೆ ಒಬ್ಬರ ಮನಸ್ಸು ಒಬ್ಬರು. ಸೊ ನಿಮ್ಮ ಅಭಿಪ್ರಾಯನ ಹೇಳ್ಕೊಳ್ಳಿ. ಬೇಸರ ಇದ್ದರೆ ಅನ್ನೋದು ಇದೊಂದು ಪ್ರೋಗ್ರಾಮ್ ಆಗಿತ್ತೋ ಏನ್ಕೋತೀಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಕಮೆಂಟ್ಸ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ, ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಸ್ನ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ? ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು. ನೆಕ್ಸ್ಟ್ ಆಗಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.